ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಭೂಮಿಕಾ ಧರ್ಮಪ್ಪ. ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಟಿ ನರಸೀಪುರದ ಅದ್ಧೂರಿ ಕುಂಭಮೇಳಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಸಂಗಮ ಸ್ಥಳದಲ್ಲಿ ಪೂಜೆ ಸಲ್ಲಿಸಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಎರಡನೇ ದಿನದ ಕುಂಭಮೇಳಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದು, ಡಿಕೆ ಶಿವಕುಮಾರನ್ನ ಪೂರ್ಣ ಕುಂಭ ಸ್ವಾಗತದೊಂದಿಗೆ ನಿರ್ಮಲಾನಂದನಾಥ ಸ್ವಾಮೀಜಿ ಬರಮಾಡಿಕೊಂಡರು. ಕುಂಭಮೇಳದಲ್ಲಿ ಕಾವೇರಿ ಸಂಗಮಾರತಿ ಹಿನ್ನೆಲೆ ತ್ರಿವೇಣಿ ಸಂಗಮದಲ್ಲಿ ನದಿ ಮಧ್ಯದ ನಡುಮಲೆ ಬಸಪ್ಪ ಮಂಟಪದ ಬಳಿ ಪೂಜೆ ಸಲ್ಲಿಸಿದ ಡಿಕೆ ಶಿವಕುಮಾರ್ ಪುಣ್ಯ ಸ್ನಾನ ಮಾಡಿದರು. ಕಾವೇರಿ, ಕಪಿಲೆ, ಸ್ಫಟಿಕ ನದಿಗಳಿಗೆ ಪೂಜೆ ಸಲ್ಲಿಸಿ ತ್ರಿವೇಣಿ ಸಂಗಮದಲ್ಲಿ ಕಾವೇರಿ ಸಂಗಮಾರತಿಯನ್ನ ನೆರವೇರಿಸಿದರು. ಶ್ರೀ ಅಗತ್ಯೇಶ್ವರ ಗುಂಜನರಸಿಂಹಸ್ವಾಮಿ ದೇವರುಗಳ ದರ್ಶನ ಪಡೆದ ಡಿಕೆಶಿಗೆ ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದರು. अयोध्या मधुरामाय काशी कांची अवंतिका पुरी द्वारवती चैव सप्तैते मोक्षदायकाः गंगा यमुना सरस्वती गौतमी गोदावरी नर्मदा सिंधु कावेरी गंगा भागीरथी स्वरूपिणी कावेरी कावेरी कपिला त्रिवेणी संगमे अद्य विशेषतः महाकुंभमेळ पूजा प्रयुक्ते अद्य यजमानस्य शिवगोत्रोद्भवस्य कुमार नामदेव्या धर्मकान्तायाः उषानाभ्यः यजमान्यः गौरम्मानाभ्यः यजमानकुमारस्य शिवकुमार नामदेव्या उषानाभ्यः सर्वमंगल मांगल्ये शिवे सर्वार्थ साधके सर्वमंगलमंगले गौरी नारायणे नमोस्तुते ओम नमः शिवशिवमः शंभोरात्रे प्रवर्तमानस्य आद्य ब्रह्मणानि कुंभमेळ पुण्यकाले संकल्पपूर्वकं भक्तिपूर्वकं विशेषं राजमुखे राजद्वारे राजगृहे राजलाञ्छनपूर्वकं विशेष कुंभमेळ संकल्पपूर्वक पुण्यस्नानमहं करिष्ये। ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ಯಾತಮಾರನಹಳ್ಳಿ, ರಾಜೀವ್ ನಗರ, ಶಾಂತಿನಗರ ಸೇರಿದಂತೆ ಹಲವೆಡೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣದ ಹಿನ್ನೆಲೆ ಮೈಸೂರು ಮಹದೇವಪುರ ಮುಖ್ಯ ರಸ್ತೆ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಪೊಲೀಸರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದ್ದು, ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಲಾಗಿದೆ. ಗಲಭೆಯನ್ನು ರಾಜಕೀಯವಾಗಿ ಬಳಸಿಕೊಳ್ಳುವ ಯತ್ನ ಮಾಡುತ್ತಿದ್ದಾರೆ. ಹೀಗಾಗಿ ಗಲಭೆಕೋರರ ಬಂಧನಕ್ಕೆ ಗೃಹ ಸಚಿವ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. 6 ತುಕಡಿ ಕೆಎಸ್ಆರ್ಪಿ, 2 ಸಿಎಆರ್ ತುಕಡಿ ಸೇರಿದಂತೆ 100 ಪೊಲೀಸ್ ಸಿಬ್ಬಂದಿ ಯೋಜನೆ ಮಾಡಲಾಗಿದೆ. ಇನ್ನು ಉದಯಗಿರಿ ಶಾಂತಿನಗರ ಬಡಾವಣೆ ಸದ್ಯ ಸಹಜ ಸ್ಥಿತಿಯತ್ತ ಮರಳಿದ್ದು, ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿದ್ದು, ಕ್ಯಾತಮಾರನಹಳ್ಳಿ, ಕಲ್ಯಾಣಗಿರಿ, ಗೌಸಿಯಾ ನಗರ, ರಾಜೀವ್ ನಗರ, ಶಾಂತಿನಗರ ಸೇರಿದಂತೆ ಹಲವೆಡೆ ಕಟ್ಟೆಚ್ಚರ ವಹಿಸಲಾಗಿದೆ.
ಎಚ್ಡಿ ಕೋಟೆಯಲ್ಲಿ ಶಾಸಕ ಅನಿಲ್ ಚಿಕ್ಕಮಾದವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸಿದರು. ಅನಿಲ್ ಚಿಕ್ಕಮಾದವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷವೂ ಅದ್ಧೂರಿಯಾಗಿ ಆಚರಿಸಿಕೊಂಡು ಬರಲಾಗ್ತಿದ್ದು, ಈ ಬಾರಿ ಯಾವುದೇ ದುಂದು ವೆಚ್ಚ ಮಾಡದೆ ಅರ್ಥಪೂರ್ಣವಾಗಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲನ್ನು ನೀಡುವ ಮೂಲಕ ಶಾಸಕರ ಅಭಿಲಾಷೆಯಂತೆ ಆಚರಿಸಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಸತೀಶ್ ಗೌಡ ಈ ಸಂದರ್ಭದಲ್ಲಿ ತಿಳಿಸಿದರು. ಒಂದು ಹಣ್ಣು ಹಂಪಲು ವಿತರಣೆ ಮಾಡೋದ್ರ ನಮ್ಮ ಅನಿಲ್ ಚಿಕ್ಕಮಾದ ಸಾಹೇಬ್ರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಸಹ ಅನಿಲ್ ಚಿಕ್ಕಮಾದ ಸಾಹೇಬ್ರದ್ದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ರೀತಿ ಈಗೇನಾಗಿದೆ, ಈಗ ಜನಗಳಿಗೆ ಈಗ ಮೈಕ್ರೋ ಫೈನಾನ್ಸ್ ತೊಂದರೆ ಇರ್ಬೋದು, ಅದರಿಂದ ಜನಗಳಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನ ಮಾಡೋಣ, ಮುಂದೆ ವೆಚ್ಚ ಮಾಡೋದು ಬೇಡ ಅಂತ ಹೇಳಿ ನಮ್ಮ ಶಾಸಕರು ಏನು ಅಭಿಪ್ರಾಯ ಇತ್ತು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಜನಗಳಿಗೆ ಒಂದು ಸಹಕಾರವನ್ನು ಕೊಡೋದ್ರ ಮೂಲಕ ಇವತ್ತು ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲೂ ಸಹ ದುಂದು ವೆಚ್ಚ ಮಾಡದೇ ಜನರಿಗೆ ಅನುಕೂಲ ಆಗೋ ಥರ ನಾವು ಮಾಡ್ತಾ ಇದ್ದೀವಿ. ಪಬ್ಲಿಕ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತದೆ ಒಂದು ಪುಟ್ಟ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು, ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದೀರಾ? ಕಾಸು ಹಾಳು, ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನ ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ, ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್‌ಪ್ರೆಸ್ಗೆ ಸ್ವಾಗತ. 3 ದಿನಗಳ ಕಾಲ ಸಾಂಗವಾಗಿ ನಡೆದ ಕುಂಭಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದ್ದು, ಮಹಾಗ ಪೂರ್ಣಿಮೆ ಹಿನ್ನೆಲೆ ತ್ರಿವೇಣಿ ಸಂಗಮದಲ್ಲಿ ಸಹಸ್ರಾರು ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ಮೂಲಕ ಐತಿಹಾಸಿಕ ಕುಂಭಮೇಳಕ್ಕೆ ತೆರೆ ಬಿದ್ದಿದೆ. ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಐತಿಹಾಸಿಕ ಕುಂಭಮೇಳ ನಡೆಯುತ್ತಿದ್ದು, ಇಂದು ಮಾಘ ಪೂರ್ಣಿಮೆ ಹಿನ್ನೆಲೆ ತ್ರಿವೇಣಿ ಸಂಗಮಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಸಹಸ್ರಾರು ಭಕ್ತರು ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದರು. ಇನ್ನು 16 ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲೇ ನಿಂತಿದ್ದು, ವಾಹನ ದಟ್ಟಣೆ ತಡೆಗಟ್ಟಲು ಪೊಲೀಸರು ಹರಸಾಹಸ ಪಡುವ ಸನ್ನಿವೇಶ ನಿರ್ಮಾಣವಾಗಿತ್ತು. ಕುಂಭಮೇಳದ ಅಂತಿಮ ದಿನದ ಅಂಗವಾಗಿ ಇಂದು ಸಮಾರೋಪ ಸಮಾರಂಭಕ್ಕೆ ಚುಂಚಶ್ರೀ ಸುತ್ತೂರು ಶ್ರೀಗಳು ಸಾನ್ನಿಧ್ಯ ವಹಿಸಿದ್ದು, ಕಾರ್ಯಕ್ರಮದಲ್ಲಿ ಸಚಿವ ಮಹದೇವಪ್ಪ ಭಾಗಿಯಾದರು. ಇನ್ನು ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ 3 ದಿನಗಳ ಕಾಲ ಸಾಂಗವಾಗಿ ನಡೆದ ಐತಿಹಾಸಿಕ ಕುಂಭಮೇಳ ಅಂತಿಮವಾಗಿ ತೆರೆ ಬಿದ್ದಿದೆ. ಸ್ವಲ್ಪ ಸೈಡು ನವಧಾತು ರಾಶಿ ಉಂಗುರ ಈ ಉಂಗುರದಿಂದ ನಮಗೆ ನವಗ್ರಹ ಶಾಂತಿ ಸಿಗುತ್ತದೆ. ಈ ಉಂಗುರವನ್ನು
ಇವತ್ತು ಸ್ನಾನ ಮಾಡಿದ್ರೆ ಮಾಘ ಮಾಸದ ಇವತ್ತು ಆಶ್ಲೇಷ ನಕ್ಷತ್ರ ಇದೆ. ಇವತ್ತು ಸ್ನಾನ ಮಾಡಿದ್ರೆ ನೀರು ಮಾಡಿರುವಂತಹ ಪಾಪವೆಲ್ಲ ಕಳೆದು ಒಂದು ಗುಲ್ಗಜ್ಜಿಯಷ್ಟು ಪುಣ್ಯ ಹೆಚ್ಚಾಗುತ್ತೆ. ಗಂಗೆಯಲ್ಲಿ ಸ್ನಾನ ಮಾಡೋದಕ್ಕಿಂತ ಹೆಚ್ಚಾಗಿ, ಸರಿನಾ? ಹೇಳ್ತಾವಲ್ಲ, ಅದು ಗೊತ್ತಿಲ್ಲ ನಿನ್ ಪುಣ್ಯ. ಹುಲಿಗೆ ಮದುವೆ ಆಗತ್ತೆ ಇವತ್ತು ಗ್ಯಾರಂಟಿ. ಮದುವೆಯಾಗಿ ಔಷಧಿ ರಹಿತ ಚಿಕಿತ್ಸಾ ವಿಧಾನದ ಮೂಲಕ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಯಶಸ್ವಿಯಾಗಿರುವ ಬಸವ ಅಕ್ಯೂ ಅಕಾಡೆಮಿಯಿಂದ ಹಂಪಾಪುರ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಾಯಿತು. ಹೆಚ್ಡಿ ಕೋಟೆಯಲ್ಲಿ ಔಷಧಿ ರಹಿತ ಚಿಕಿತ್ಸಾ ವಿಧಾನದ ಮೂಲಕ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಯಶಸ್ವಿಯಾಗಿರುವ ಬಸವ ಅಕ್ಯೂ ಅಕಾಡೆಮಿಯಿಂದ ಹಂಪಾಪುರ ಗ್ರಾಮದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಶನೇಶ್ವರ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಕುಮಾರಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. 200ಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಪಾಲ್ಗೊಂಡು ಆರೋಗ್ಯ ತಪಾಸಣೆ ಪಡೆದುಕೊಂಡರು. ಅಕಾಡೆಮಿಯು 20ಕ್ಕೂ ಹೆಚ್ಚು ಚಿಕಿತ್ಸಾ ತಜ್ಞರು ರೋಗಿಗಳಿಗೆ ಚಿಕಿತ್ಸೆ ನೀಡಿದರು. ಶಿಬಿರದಲ್ಲಿ ಹೈ ಬಿಪಿ, ಅಜೀರ್ಣ, ನಿದ್ರಾಹೀನತೆ, ಅಲರ್ಜಿ, ಅಸ್ತಮಾ, ಕೂದಲು ಉದುರುವಿಕೆ, ಮೊಡವೆ ಸಮಸ್ಯೆ, ಮಂಡಿ ನೋವು, ಥೈರಾಯ್ಡ್, ಪೈಲ್ಸ್, ಬೆನ್ನು ನೋವು ಸೇರಿದಂತೆ ಚರ್ಮದ ಕಾಯಿಲೆಗಳಿಗೆ ನುರಿತ ತಜ್ಞರು ಕಲರ್ ಥೆರಪಿ, ಅಕ್ಯುಪ್ರೆಷರ್, ಸೀಡ್ ಥೆರಪಿ ನಡೆಸಿ ಔಷಧಿ ರಹಿತ ಚಿಕಿತ್ಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಕಲಾ ಮಾತನಾಡಿ, ಬಸವ ಅಕ್ಯೂ ಅಕಾಡೆಮಿಯು ರೋಗಮುಕ್ತ ಸಮಾಜಕ್ಕಾಗಿ ಪಣ ತೊಟ್ಟಿದ್ದು, ಚಿಕಿತ್ಸಾ ತಜ್ಞರು ರಾಜ್ಯದಲ್ಲಿ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ನೈಸರ್ಗಿಕ ಚಿಕಿತ್ಸೆ ನೀಡುವ ಮೂಲಕ ಎಲ್ಲ ರೋಗದ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಎಂದು ಹೇಳಿದರು. ನಾವೆಲ್ಲ ವಿಡಿಯೋಸ್ ನೋಡಿ ಕ್ಲಿಯರ್ ನಮಸ್ತೆ ಆತ್ಮೀಯರೇ, ಬರೀ ಯೂಟ್ಯೂಬ್ ವಿಡಿಯೋಸ್ಗಳು ನೋಡಿ ಬಸವ ಅಕ್ಯೂ ಅಕಾಡೆಮಿದ ಒಂದು ವಿಡಿಯೋಸ್ಗಳನ್ನ ನೋಡೇನೆ ಸಾಕಷ್ಟು ಸಮಸ್ಯೆಗಳಿಗೆ ಜನಗಳು ಪರಿಹಾರವನ್ನ ಕಂಡುಕೊಳ್ತಾ ಇದ್ದಾರೆ. ಅದರಲ್ಲಿ ಇವ್ರಿಗೂ ಕೂಡ ಒಬ್ರು ದೀನ ಅಂತ ಹೇಳಿ ತಮ್ಮ ಮಂಡಿ ನೋವನ್ನ ವಿಡಿಯೋಸ್ಗಳು ನೋಡಿ ಅಲ್ಲಿ ಪಾಯಿಂಟ್ಸ್ ಕೊಟ್ಟಂತ ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡಿ, ಕಲರ್ಸ್ ಗಳನ್ನ ಯೂಸ್ ಮಾಡಿ ತಮ್ಮ ಮಂಡಿ ನೋವನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಇವತ್ತು ಈ ಕ್ಯಾಂಪ್ಗೆ ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ. ಹೀಗೆ ಸಾಕಷ್ಟು ಜನಗಳಿಗೆ ಹೆಲ್ಪ್ ಆಗ್ತಾ ಇದೆ. ವಿಡಿಯೋಸ್ ಗಳಾಗಿರ್ಬೋದು, ಅಕಾಡೆಮಿ ಹೀಲರ್ಸ್ ಗಳಾಗಿರ್ಬೋದು, ಎಲ್ಲರೂ ಕೂಡ ಸಾಕಷ್ಟು ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಕೆಲಸ ಕಂಟಿನ್ಯೂ ಆಗುತ್ತೆ, ಕಂಟಿನ್ಯೂ ಆಗಲಿ. ಆಲ್ ದ ಬೆಸ್ಟ್. ಸ್ನೇಹಿತರೆ ನಾಡಿ ಮತ್ತೆ ನಾಲ್ಗೆನ ನೋಡಿ ಕೆಲವೊಂದು ಡಾಟಾನ ಕಲೆಕ್ಟ್ ಮಾಡಿದೀವಿ. ಅದ್ರ ಪ್ರಕಾರ ಇವ್ರಿಗೆ ಈಗ ನಮ್ ಡಾಟಾ ಪ್ರಕಾರ GB ಕಾರ್ಬೋಹೈಡ್ರೇಟ್ ಹೀಟ್ ಇದೆ, ಮತ್ತೆ ಲಿವರ್ ಹೀಟ್ ಇದೆ, ಸ್ಮಾಲ್ ಇಂಟೆಸ್ಟೈನ್ ಹೀಟ್ ಇದೆ. ಇದೇನಾದ್ರು ಹೀಟ್ ಇತ್ತು ಅಂದ್ರೆ ಗ್ಯಾಸ್ಟ್ರಿಕ್ ಇರುತ್ತೆ, ಇರುತ್ತೆ, ಮತ್ತೆ ಮೋಷನ್ ಹಾರ್ಡ್ ಇರುತ್ತೆ. ನಾನು ಹೇಳಿರೋ ಸಿಂಪ್ಟಮ್ಸ್ ಎಲ್ಲ ಇದೆಯಾ ನಿಮ್ಗೆ? ಕರೆಕ್ಟಾ? ನೀರು ಜಾಸ್ತಿ ಕುಡಿತೀರಾ? ಹಾರ್ಡ್ ಇದೆ ಇಲ್ಲ ಅಂದ್ರೆ ಇವರಿಗೆ ನಾವು ನ್ಯಾಚುರಲ್ ಆಗಿ ಯಾವುದೇ ಟ್ಯಾಬ್ಲೆಟ್ಸ್ ಮತ್ತೆ ಮಾತ್ರೆಗಳು ಕೊಡ್ದಾನೆ ನ್ಯಾಚುರಲ್ ಆಗಿನೇ ನಾವು ಕಲರ್ಸ್ ಗಳ ಮೂಲಕ ಅಕ್ಯುಪ್ರೆಷರ್ ಮೂಲಕ ನಾವು ಯೂಸ್ ಮಾಡ್ತಾ ಇದೀವಿ. ನೋಡೋಣ ನೆಕ್ಸ್ಟ್ ರಿಸಲ್ಟ್ ಏನ್ ಬರುತ್ತೆ. ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಬೇಕು ಹೇಳಿ. ಹಾಗೆ ಬಂದೆ ನೋಡಿ ಹೇಳ್ತೀರಿ. ಬೆಟ್ಟದಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು 2025ನೇ ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಕುಂಜಪ್ಪ ಕಾರ್ನಾಡ್ ಮತ್ತು ಪ್ರಾಂಶುಪಾಲರಾದ ಜ್ಯೋತಿ ಪ್ರಸಾದ್ ಎನ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಸಿಡಿಸಿ ಉಪಾಧ್ಯಕ್ಷ ಕುಂಜಪ್ಪ ಕಾರ್ನಾಡ್, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅತಿ ಹೆಚ್ಚು ಮಕ್ಕಳು ದಾಖಲಾಗಿರುವುದು ಸಂತಸದ ವಿಷಯವಾಗಿದ್ದು, ಇದಕ್ಕೆ ಸಚಿವರಾದ ವೆಂಕಟೇಶ್ ಮತ್ತು ಬೋಧನಾ ಕೊಠಡಿಗಳನ್ನು ನಿರ್ಮಿಸಿಕೊಟ್ಟಿದ್ದು ಮತ್ತು ವಿಜ್ಞಾನ ವಿಭಾಗಕ್ಕೆ ಪ್ರಯೋಗಾಲಯವನ್ನ ಮಂಜೂರು ಮಾಡಿಸಿಕೊಟ್ಟಿದ್ದು, ವಿದ್ಯಾರ್ಥಿಗಳು ಇದನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬೆಟ್ಟದಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಭರತ್ ಅರಸ್, ವಿದ್ಯಾರ್ಥಿಗಳು ಸತತ ಪ್ರಯತ್ನದಿಂದ ಮಾತ್ರ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಲು ಸಾಧ್ಯವಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಇದೇ ವೇಳೆಯಲ್ಲಿ ಮತ್ತೊಂದು ಕಾಲೇಜಿಗೆ ವರ್ಗಾವಣೆಯಾದ ಸಮಾಜಶಾಸ್ತ್ರದ ಉಪನ್ಯಾಸಕಿಯಾದ ಶ್ರೀಮತಿ ದಿವ್ಯಾ BS ಅವರನ್ನು ಸನ್ಮಾನಿಸಲಾಯಿತು.
ಸೊ ರಾಕೆಟ್ನ ಕಳಿಸೋ ಉದ್ದೇಶ ಏನು ಅಂದ್ರೆ ನಾವು ಉಪಗ್ರಹಗಳನ್ನ ಕಳಿಸ್ಬೇಕಾಗತ್ತೆ. ಆ ಉಪಗ್ರಹಗಳನ್ನ ಅಲ್ಲಿ ಕಳಿಸೋದಕ್ಕೆ ನಾವು ರಾಕೆಟ್ ಅನ್ನ ಸಹಾಯ ಪಡ್ಕೊಳ್ತೇವೆ. ರಾಕೆಟ್ ಒಂದು ಯಂತ್ರ ಅಷ್ಟೇ ಉಪಗ್ರಹವನ್ನ ಕಳಿಸೋದಕ್ಕೆ. ಮುಂಚೆ ಏನಾಗ್ತಾ ಇತ್ತು ಅಂದ್ರೆ ರಾಕೆಟ್ ಇಂದ ನಾವು ಬಳಸಿದ್ಮೇಲೆ ಆ ರಾಕೆಟ್ ನಾಶ ಆಗ್ಬಿಡ್ತಾ ಇತ್ತು. ಒಂದು ರಾಕೆಟ್ ನ ಬಿಲ್ಡ್ ಮಾಡ್ಬೇಕಂದ್ರೆ 250-500 ಕೋಟಿ ಖರ್ಚಾಗುತ್ತೆ. ಆ ರಾಕೆಟ್ ನಾಶ ಆಗ್ಬಿಡ್ತಾ ಇತ್ತು. ಇಲಾನ್ ಮಸ್ಕ್ ಅವನದೇ ಒಂದು ರಾಕೆಟ್ ಕಂಪನಿಯನ್ನ ಸ್ಥಾಪನೆ ಮಾಡ್ಕೊಂಡು ಅಂದ್ರೆ ಸ್ಪೇಸ್ ಎಕ್ಸ್ ಅಂತ. ಇವತ್ತು ಅವ್ನು ಏನ್ ಮಾಡೋಣ ಅಂದ್ರೆ ರಾಕೆಟ್ ಅನ್ನ ಕಳಿಸಿದ್ಮೇಲೆ ಆ ರಾಕೆಟ್ ಅದಷ್ಟೇ ವಾಪಸ್ ಬಂದು ಎಲ್ಲಿತ್ತು ಅಲ್ಲೇ ಬಂದು ನಿಂತ್ಕೊಳ್ಳೋದು. ಇಸ್ರೋ ಕೈಲಿ ಆಗಿಲ್ಲ, ನಾಸಾ ಕೈಲಿ ಆಗಿಲ್ಲ, ದೊಡ್ಡ ವಿಜ್ಞಾನಿಗಳ ಕೈಲಿ ಆಗಿಲ್ಲ. ಈತ ವಿಜ್ಞಾನಿ ಅಲ್ಲ, ಕುಂತ್ಕೊಂಡು ಚೆನ್ನಾಗಿ ಓದೋಣ ಅಷ್ಟೇ. ಸೊ ನಿಮ್ ಕೈಲಿ ಅದು ಸಾಧ್ಯ ಆಗುತ್ತೆ. ನೀವು ಎಷ್ಟು ಚೆನ್ನಾಗಿ ಓದ್ತೀರೋ ನೀವು ಅಷ್ಟು ಚೆನ್ನಾಗಿ ಬೆಳಿತೀರಿ. ಸೊ ನಿಮ್ಮ ಭವಿಷ್ಯ ನಿಮ್ಮ ಕೈಲೇ ಇರುತ್ತೆ, ಬೇರೆಯವ್ರ ಕೈಲಿ ಇರಲ್ಲ. ಅದು ನಿಮ್ಮ ಕಾಲದಲ್ಲೇ ಆಗುತ್ತೆ ಅಂತ ಸಹಕಾರ ಕೊಟ್ಟಂತಹ ನಮ್ಮ ಮಂತ್ರಿಗಳಿಗೂ ಹಾಗೂ ಎಲ್ಲ ನಿಮ್ಮ ಉಪನ್ಯಾಸಕ ಮಿತ್ರರಿಗೂ ನಾನು ಮುಗಿಸ್ತೇನೆ. ಇದಾಗಿತ್ತು ಈ ಹೊತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.